ಅಪ್ಪು ಹುಟ್ಟುಹಬ್ಬಕ್ಕೆ ಹರಿದು ಬಂದ ಜನಸಾಗರ. ಪುನೀತ್ 50ನೇ ಜನ್ಮದಿನ, ಭಾವುಕರಾದ ರಾಘಣ್ಣ. ಅಪ್ಪು ಉತ್ಸವ ನೋಡಿ ಹೇಳಿದ್ದೇನು ಶಿವಣ್ಣ. ಅಪ್ಪು ಅಂದ್ರೆ ನಗು, ಅಪ್ಪು ಅಂದ್ರೆ ಎಮೋಷನ್, ಅಪ್ಪು ಅಂದ್ರೆ ಅಭಿಮಾನಿಗಳ ಪಾಲಿನ ದೇವರು. ಪ್ರತಿ ಜಾತ್ರೆಗಳಲ್ಲೂ ತೇರಿನ ಮೇಲೆ ದೇವರ ವಿಗ್ರಹ ಇದ್ರೆ ಕೆಳಗಡೆ ಅಭಿಮಾನಿಗಳ ಕೈಯಲ್ಲಿ ಅಪ್ಪು ಫೋಟೋ ಇರುತ್ತೆ. ಅಪ್ಪು ಫೋಟೋವನ್ನ ಅಭಿಮಾನಿಗಳು ಪೂಜಿಸ್ತಾರೆ, ಆರಾಧಿಸ್ತಾರೆ. ಆಡಿಯೋ, ಟೈಟಲ್, ಟ್ರೇಲರ್, ಟೀಸರ್ ಯಾವುದೇ ಸಿನಿಮಾ ಕಾರ್ಯಕ್ರಮಗಳಿದ್ರೂ ಮೊದಲು ಪುನೀತ್ ಅವರನ್ನ ನೆನೆದು ಮುಂದಿನ ಕಾರ್ಯಕ್ರಮವನ್ನ ಶುರು ಮಾಡುವ ಪದ್ಧತಿ ಈಗ ರೂಢಿಯಲ್ಲಿದೆ. ಅಗಲಿ 4 ವರ್ಷವಾದರೂ ಎಂದಿಗೂ ಗಾಂಧಿನಗರದಲ್ಲಿ ನಡೆದುಕೊಳ್ಳುತ್ತಾ ಬಂದಿದೆ ಈ ಪದ್ಧತಿ. ಬಿಡುಗಡೆಯಾಗುವ ಪ್ರತಿ ಚಿತ್ರದಲ್ಲಿ ಮೊದಲಿಗೆ ಅವರ ಬಗ್ಗೆ ಅಭಿಮಾನದ ನುಡಿಗಳನ್ನು ಬರೆಯಲಾಗುತ್ತೆ. ಅಷ್ಟರ ಮಟ್ಟಿಗೆ ಗಾಂಧಿನಗರ ಅಪ್ಪು ಅವರನ್ನ ನೆನಪುಗಳ ಮೂಲಕ ಜೀವಂತವಾಗಿರಿಸಿದೆ. ಇಂದು ಕೂಡ ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಮಂದಿ ಅಪ್ಪು ಸಮಾಧಿಯ ಬಳಿ ಬಂದು ದರ್ಶನ ಮಾಡುವ ಮೂಲಕ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿದ್ದಾರೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್, ಮಕ್ಕಳು ಧೃತಿ, ವಂದಿತಾ, ರಾಘವೇಂದ್ರ ರಾಜ್ಕುಮಾರ್, ಅನುಶ್ರೀ, ಧೀರನ್, ರಾಮ್ಕುಮಾರ್, ಶಿವರಾಜ್ ಕುಮಾರ್, ಗೀತಾ ಶಿವರಾಜ್ ಕುಮಾರ್ ಹಾಗೂ ಪುತ್ರಿ ನಿವೇದಿತಾ ಸೇರಿದಂತೆ ಶ್ರೀಮುರಳಿ, ನಟ ವಿರಾಟ್ ಪ್ರಥಮ್ ಆಗಮಿಸಿ ಅಪ್ಪು ಸಮಾಧಿಗೆ ನಮಿಸಿದ್ರು. ತುಂಬ ನೆನೆಸ್ಕೊಳ್ಳೋಕ್ಕೆ ಒಂದು ಸತಿ ನೋವಾಗುತ್ತೆ. ಯಾಕಂದರೆ 50th ಬರ್ತ್ಡೇಗೆ ಅವ್ನು ಆ್ಯಕ್ಚುಲಾಗಿ ಇರಬೇಕು, ಬಟ್ ಅವ್ನು ಇಲ್ಲ ಅಂತ ನೆನೆಸ್ಕೊಳ್ಳೋಕ್ಕೆ ಅನಿಸುತ್ತೆ. ಅದಕ್ಕೆ ನಾನು ಯಾವತ್ತೂ ಅಪ್ಪು ಇಲ್ಲ ಅಪ್ಪಾಜಿ ಮಾಡಿಲ್ಲ ಅಂತ ನಾನು ಅನ್ಕೊಳ್ತೇನೆ. ಅಪ್ಪು ಯಾವತ್ತಿಂದ ಇರ್ತಾನೆ, ಯಾಕಂದರೆ ನಾವು ಅವನ್ನ ಜೀವಂತ ಇಟ್ಕೋಬೇಕಂತ ಆಸೆ. ಅದಕ್ಕೆ ಇನ್ನೂ ಅಪ್ಪು ಸಿನಿಮಾ ಯಾಕೆ ನೋಡೋಕ್ಕೆ ಬಂದಿಲ್ಲ ಅಂತ ಕೇಳಿದ್ರು. ಇಲ್ಲ, ನನಗೆ ಅಷ್ಟು ಧೈರ್ಯ ಇಲ್ಲ ನೋಡೋಕ್ಕೆ, ಯಾಕಂದರೆ ಭಾಳ ನೋವಾಗುತ್ತೆ. ಫಸ್ಟ್ ಸಿನಿಮಾ ಅದು ಯುವರಾಜ ಸಿನಿಮಾ ಶುರು ನಡಿಬೇಕಾದ್ರೆ ಈ ಕತೆ ಕೇಳಿ ಅಪ್ಪಗೆ ಹೇಳಿ, ಆಮೇಲೆ ವರ್ಧನವ್ರಿಗೆ ಹೇಳಿ ಅಪ್ಪಾಜಿ ಕೇಳಿ ಕತೆನ ಓಕೆ ಮಾಡ್ತೀವಿ. ಪುರಿ ಜಗನ್ನಾಥ್ ಆದಮೇಲೆ ಅಪ್ಪು ಅಂತ ಟೈಟಲ್ ಕೊಟ್ಟಿದ್ದೀನಿ. ನನ್ನ ತಾಯಿಯ ನಂತರ ತುಂಬ ಇಷ್ಟಪಡುವಂಥ ಒಂದು ವ್ಯಕ್ತಿತ್ವ ಅಂದರೆ ಅದು ಅಪ್ಪು ಸರು. ಸೊ ಅವರ 50ನೇ ಹುಟ್ಟುಹಬ್ಬವನ್ನು ಭಾಳ ಭರ್ಜರಿಯಾಗಿ ಆಚರಿಸ್ತಾ ಇದ್ದಾರೆ ಎಲ್ಲ ಅಭಿಮಾನಿಗಳು. ನಾನು ಕೂಡ ಒಂದು ಪುಟ್ಟ ಅಭಿಮಾನಿಯಾಗಿ ಆ ಎಲ್ಲ ಅಭಿಮಾನಿಗಳಿಗೆ ಸದಾ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಅದ್ದೂರಿಯಾಗಿ ಹಬ್ಬ ಥರ ಸಂಭ್ರಮಿಸ್ತಾ ಇದ್ದಾರೆ. ಥ್ಯಾಂಕ್ ಯು. ವಿಶ್ ಮಾಡೋದಿರ್ಬೋದು ಎಲ್ಲ ತುಂಬ ಮಿಸ್ ಮಾಡ್ಕೊತೀನಿ. ಏನು ಮಾಡೋಕ್ಕಲ್ಲ, ನುಂಗ್ಕೊಂಡು ಹೋಗ್ತಾ ಇರಬೇಕು. ಸರ್, ನಿಮ್ಮ ಕರಿಯರ್ಗೆ ಯಾವ ರೀತಿ ಇನ್ಸ್ಪೈರ್ ಆಗ್ತಾರೆ? ಇಲ್ಲ, ತುಂಬ ಅವರ ಗೈಡೆನ್ಸ್ ಮಾಡಿದ್ದೆ ತುಂಬಾ ಫೈಟ್ಸ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಹಾಗೂ ಜಿಮ್ಮಲ್ಲಿ ವರ್ಕೌಟ್ ಇರ್ಬೋದು, ಆಮೇಲೆ ನನ್ನ ಕಲಾರಿಗೆ ಸೇರಿಸೋದಿರ್ಬೋದು. ಎಷ್ಟೊಂದು ಇದಕ್ಕೆಲ್ಲ ಮಾಮ ಚಿಕ್ಕ ಒಂದು ವರ್ಷ ವಿಲ್ ಸೆಲೆಬ್ರೇಟ್ 3 years. ಅಕ್ಟೋಬರ್ ಏನು ಅಪ್ಪು ಸರ್ದ ಡೇಟ್ ನಮಗಿದೆ, ಯಾವ ಡೇಟ್ ಅದು 29th. 3 ವರ್ಷ ಅಪ್ಪು ಸರ್ಗೋಸ್ಕರ ನಾನು ಪ್ರೋಗ್ರಾಮ್ ಮಾಡೇ ಮಾಡ್ತೀವಿ. ರಾಜ್ಯಾದ್ಯಂತ ಸಾವಿರಾರು ದೇವಸ್ಥಾನಗಳಲ್ಲಿ ಪುನೀತ್ ಹೆಸರಿನ ಮೇಲೆ ಹೋಮ, ಹವನ, ಅಭಿಷೇಕ ನಡೀತಾ ಇದೆ. ಅನ್ನದಾಸೋಹ ಕಾರ್ಯಕ್ರಮಗಳು ದೊಡ್ಡ ಮಟ್ಟದಲ್ಲಿ ಜರುಗುತ್ತಿವೆ. ಇದಷ್ಟೇ ಅಲ್ಲದೆ ಪುನೀತ್ ಅಭಿಮಾನಿಗಳ ಸಂಘಗಳು ಮತ್ತು ವಿವಿಧ ಸಂಘಟನೆಗಳು ಇಂದು ನೇತ್ರದಾನ ಅರಿವು ಕಾರ್ಯಕ್ರಮ, ರಕ್ತದಾನ ಶಿಬಿರಗಳು, ನೇತ್ರ ಚಿಕಿತ್ಸಾ ಶಿಬಿರಗಳು, ಅಂಗಾಂಗ ದಾನ, ಬಡ ಶಾಲಾ ಮಕ್ಕಳಿಗೆ ನೆರವು ಸೇರಿದಂತೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅಪ್ಪು ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಕೀರ್ತಿ ಪಾಟೀಲ್ ಜೊತೆ ಚೇತನ್ ನಾಯಕ್, ಫಿಲ್ಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.